ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ನೋಡ್ರಿ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಟೈಮ್ ಬಂದುಬಿಟ್ಕೆರೆ ಒಂದು 6-6:30 ಇರತ್ತದ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವತ್ತೊಂದು ಸ್ವಲ್ಪ ಜಲ್ದಿನೇ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಜಲ್ದಿ ಎದ್ದೀನಿ ರೀ. ಯಾತಿಕೆರೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆ ಕಸ, ಆಮೇಲೆ ಒಟ್ಟು ಮನೆ ತೊಳ್ಕೊಳ್ಳೋದು ಮಾಡಿ ಕಸ ಮುಸ್ರಿ ಎಲ್ಲ ಆಗೈತೆ ನೋಡ್ರಿ. ಇವಾಗ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಒಂದು ಸ್ವಲ್ಪ ಇವತ್ತು ಎಲ್ಲರೂ ಒಂದೊಂದು ಥರ ಬೇಡ್ಯಾರಿ, ಅದಕ್ಕೆ ಎಲ್ಲರಿಗೆ ಒಂದೊಂದು ಮಾಡ್ಬೇಕ್ರಿ. ಬರ್ರಿ ಫ್ರೆಂಡ್ಸ, ರಾಯಣಗತ್ತೆ ಎಬ್ಬಿಸ್ತೀನಿ ರೀ. ನಾನು ಅವನಿಗೂ ಸಾರಿ ತಡ ಆಗ್ತದ್ರಿ. ಆಮೇಲೆ ಅದ್ರ ಕಲಾಗಿ ಹೀಗೆ ಎಬ್ಬಿಸ್ತದಂದ್ರೆ ಜಲ್ದಿ ಅದಕ್ಕೆ ಜಳಕಾತ ಮಾಡ್ತಾನೆ ರೀ. ಅವನು ಒಂದು ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕನ್ನತ್ತೀವಿ ರೀ. ಅವನಿಗೆ ಕಟಿಂಗ್ ಮಾಡೋರು ಅಂಗಡಿನೇ ತೆರೆದಿಲ್ಲ ರೀ. ಅದಕ್ಕೆ ಕಟಿಂಗ್ ಕೂಗಲ್ ಭಾಳ ಆಗ್ಯಾವತ್ತು ರೀ. ಅವನಿಗೆ ಡೈಲಿ ಹೇಳ್ತಾನೆ ರೀ, ನಂಗೆ ಕಟಿಂಗ್ ಮಾಡಿಸು ಸರ್ ಬೈಯಾಗತ್ತಾರ ಅಂತೇಳಿ. ಅದಕ್ಕೆ ಡೈಲಿ ಹೇಳಿದ್ರು ಭೀ ಅವ್ರು ಬಂದಿಲ್ಲ ರೀ ಕಟಿಂಗ್ ಮಾಡೋರು. ಅದ್ರ ಕಲೆಗೆ ಒಂದು ಸ್ವಲ್ಪ ಇವತ್ತೊಂದು ದಿನ ಹೋಲಿ ನೋಡ, ನಾಳೆಗೆ ಮಾಡಿಸಿದ್ರೆ ಆಯ್ತು ಅಂತೇಳಿ ಬಿಟ್ಟಿವಿ ರೀ. ನೋಡೋಣ ರೀ, ತೆರೆದ್ರು ಮಾಡಿಸ್ತೇವೆ ರೀ, ತೆರಲಿಲ್ಲ ಅಂದ್ರೆ ಇಲ್ಲ. ಮತ್ತು ನಾಳೆ ಮಾಡ್ಸಕ್ಕೆ ಬರ್ತದೆ ರೀ. ಮತ್ತು ಬರ್ರಿ ಇವಾಗ ಅಡುಗೆ ಮಾಡ್ಬೇಕು ರೀ. ಅಡುಗೆ ಭಾಳ ಐತ್ರಿ ಇವತ್ತು. ಅದಕ್ಕೆ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ರೀ. ಏನೇನು ಇನ್ನೂ ಮಕ್ಕೊಂದಾರ ಇವರೆಲ್ಲ. ರಾಯಣ ಅವರು ಇವರು ಎಲ್ಲರೂ ನಿದ್ದೆ ಹೊಡ್ಲಾಗತ್ತಾರ ರೀ. ಅದಕ್ಕೆ ಈ ಸದ್ದು ಅವ್ರಿಗೂ ಎಬ್ಬಿಸಿ ಮಾಡಿ ರಚ್ಚು ಎದ್ದಾಡ್ರಿ. ಆಲ್ರೆಡಿ ಎದಕ್ಕಾರ ಹಿಂದೆ ಹೋಗ್ಯಾಡ್ರಿ. ಅಲ್ಲಿ ನಮ್ಮ ನೆಗಣಿ ಬಲ್ಲಿ ಅಲ್ಲೇ ಹೋಗ್ತಾಳ್ರಿ. ಎದ್ದುಗಳಿಗೆಲ್ಲ ಅಲ್ಲಿ ಹಿಂದೆ ಹೋಗ್ಬಿಡ್ತಾಳ್ರಿ. ಅದ್ರ ಕಲಾಗೆ ನಾ ಇಷ್ಟು ಮನೇಲಿ ಕೆಲಸ ಮಾಡ್ಕೋಬೇಕಲ್ರಿ. ಮತ್ತು ಹಿಂದ್ರ ಕಡೆ ರಾಯಣ ತಡ ಆಗ್ತದೆ ರೀ. ಆಮೇಲೆ ಅವರು ಮನೆ ಕೆಲ್ಸಕ್ಕೆ ಹೋಗ್ಯಾರ. ಮತ್ತು ಈಗ 2 ದಿನ ಮತ್ತು ಸಣ್ಣ ಮಳೆ ಬಂದ್ರಿ. ಅದಕ್ಕೆ ಕೆಲಸ ಇಲ್ಲ ಅಂತ ಮನೆಗೆ ಅವರು, ನಾವು ಮನೆಗೆ ಅವರು ಮನೆಗೆ. ಬರ್ರಿ ಫ್ರೆಂಡ್ಸ, ಮಾತಾಡ್ಕೋತ ನಿಂತ್ರ ಲೇಟ್ ಆಗ್ತದೆ ರೀ. ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡಿ ಎಲ್ಲ ಇದು ಮಾಡ್ತೀನಿ ರೀ. ಮತ್ತು ಅಡುಗೆ ಮಾಡಿದ್ರೆ ಭೀ ಏನು ಕುಂದ್ರಪ್ಲೆ ಇಲ್ಲ, ಮತ್ತು ಕೆಲಸ ಇರ್ತದೆ. ಬರ್ರಿ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ತೋರಿಸ್ತೀನಿ ರೀ. ಇವಾಗ ನೋಡ್ರಿ, ಇಲ್ಲಿ ಪಲ್ಯ ಮಾಡಕತ್ತೆ. ಉಳ್ಳಾಗಡ್ಡಿ ಟಮಾಟಿ ಪಾಣೆ ಹೊಡೆದು ಮಾಡಿ ಇಟ್ಟೀನಿ ರೀ. ಆಮೇಲೆ ಒಂದು ಸ್ವಲ್ಪ ಚಹಾ ಕೆಟ್ಟಿದ್ರಿ. ಇನ್ನೂ ಚಹಾ ಕುಡ್ದಿರಿ ನೋಡ್ರಿ. ನಾವಂತ್ರ ಚಹಾ ಕೆಟ್ಟೀನಿ. ಕುದ್ಲಿ ಎತ್ತಿತ್ರಿ. ಅದಕ್ಕೆ ಸಕ್ರೆ ಕಂಬಿದ್ದಿತ್ತು. ಅದಕ್ಕೆ ಸಕ್ರೆ ತರಕ್ಕೆ ಹೋಗಿದ್ರಿ ರಾಯಣ. ಒಂದು ಸ್ವಲ್ಪ ಸಕ್ರೆ ಹಾಕಿ ಮಾಡಿ ಮತ್ತು ಆಮೇಲೆ ಇಟ್ರಿ. ಇವಾಗ ನೋಡ್ರಿ, ಒಂದು ಸ್ವಲ್ಪ ಫ್ರೈ ಆಗೈತೆ ರೀ. ಅಷ್ಟೇನು ಆಗಿಲ್ಲ ರೀ. ಇನ್ನು ಜಸ್ಟ್ ಈಗ ಇಟ್ಟಿನಲ್ರಿ. ಒಂದು ಸ್ವಲ್ಪ ಇದಕ್ಕೆ ಇವಾಗ ಫ್ರೈ ಮಾಡ್ಬೇಕು ರೀ. ಫ್ರೈ ಒಂದು ಸ್ವಲ್ಪ ಎಣ್ಣೆಗೆ ತಾಸ್ಬೇಕು ರೀ. ಇದು ನೀರತ್ತ ಏನೂ ಹಾಕ್ಬಾರ್ದ್ರಿ. ಇದಕ್ಕೆ ನೀರತ್ತ ಹಾಕ್ದೇವು ಅಂದ್ರೆ ಪೂರ್ತಿ ಹಿಂಗೆ ನೀರು ಆಗ್ತದೆ ರೀ. ಅದ್ರ ಕಲೆಗೆ ನೀರು ಹಾಕಂಗಿಲ್ಲ ರೀ. ಇದಕ್ಕೆ ಬರೀ ಉಪ್ಪನಾಗೆ ತಾಳಿಸ್ತೇವೆ ರೀ. ಉಪ್ಪು ಹಾಕಿ ಇವಾಗ ನೋಡ್ರಿ ಉಪ್ಪು ಹಾಕ್ಲಾಗತ್ತೀನಿ. ಉಪ್ಪು ಹಾಕ್ದೇವು ಅಂದ್ರೆ ಜಲ್ದಿ ಉಳ್ಳಾಗಡ್ಡಿ ಕರಗ್ತದೆ ರೀ. ಕರಿಕೆರೆ ಜಲ್ದಿ ಅಂದ್ರೆ ಹಿಂಗೆ ಸ್ವಲ್ಪ ಸಾಫ್ಟ್ ಆಗ್ತದೆ ರೀ ಜಲ್ದಿ. ಎಣ್ಣೆಗಿಂತ ಉಪ್ಪು ಹಾಕ್ದಂದ್ರೆ ಉಪ್ಪು ಒಂದು ಸ್ವಲ್ಪ ಉಪ್ಪು ಏನೇ ಆಗಲಿ ಒಂದು ಸ್ವಲ್ಪ ನೀರು ಬಿಡ್ತೈತಲ್ರಿ. ಅದ್ರ ಕಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಾರೆ ಇವಾಗ ಮಿಕ್ಸ್ ಮಾಡಾಕತ್ತಿ ನೋಡಿರಿ. ಚೆಂದಾಗಿ ಮಿಕ್ಸ್ ಮಾಡ್ದೇವಂದ್ರೆ ಸಣ್ಣಗಿಟ್ಟು ಜಲ್ದಿ ಫ್ರೈ ಆಗ್ತದೆ ರೀ. ಆಮೇಲೆ ಜಲ್ದಿ ಉಳ್ಳಾಗಡ್ಡಿ ಮೆತ್ತಗಾಗ್ತಾವೆ ರೀ. ಇವಾಗ ನೋಡಿರಿ ಸಣ್ಣ ಇಟ್ಕೆರೆ ಇದು ಮಾಡತ್ತೀನಿ. ಆಮೇಲೆ ಈ ಕಡೆ ಚಹಾ ಕುದಿಯಾಗತ್ತೈತೆ ರೀ. ಚಾಕ ಒಂದು ಸ್ವಲ್ಪ ಇನ್ನೂ ಹಾಲು ಹಾಕಿದ್ದಿಲ್ಲ ರೀ. ಅದಕ್ಕೆ ಇವಾಗ ಹಾಲು ಹಾಕ್ಯಾರೆ ಚಹಾ ಕುಡಿಯಂಬರ್ರಿ ಎಲ್ಲರೂ. ಚಹಾ ಇವಾಗ ಜಸ್ಟ್ ಚಹಾ ಮಾಡತ್ತೀನಿ. ವತಾಟಿ ಪಲ್ಯ ಮಾಡತ್ತಿದ್ರಿ. ಉಳ್ಳಾಗಡ್ಡಿ ಪಲ್ಯ ವತಾಟಿ ಚಹಾ ಮಾಡತ್ತಿದ್ರಿ. ಪಲ್ಯ ಮಾಡ್ಕ್ಯಾರೆ ಇನ್ನೂ ಒಂದು ಸ್ವಲ್ಪ ಚಪಾತಿ ಅಥವಾ ರೊಟ್ಟಿ ಹಿಂಗೇನಾರ ಮಾಡ್ಬೇಕು ರೀ. ನೋಡ ಏನು ಮಾಡಂತಂದು ಕೇಳ್ಬೇಕ್ರಿ ರಾಯಣ ಅವ್ನಿಗೆ ಕಟ್ಕೊಂಡು ಹೋಗ್ಲಕ್ಕ. ನಿನ್ನೆ ಚಪಾತಿ ಮಾಡಿದ್ರಿ. ಇವತ್ತಿದ್ರ ರೊಟ್ಟಿ ಮಾಡ್ಬೇಕು ಅನ್ನಕತ್ತೀನಿ. ಏನು ರೊಟ್ಟಿ ಮಾಡತ್ತನೋ ಚಪಾತಿ ಮಾಡತ್ತನೋ ಅವ ಏನು ಹೇಳ್ತಾನೆ ಅದು ಮಾಡ್ಬೇಕ್ರಿ ಕಟ್ಕೊಂಡು ಹೋಗ್ಲಕ್ಕ ಅವನಿಗೆ. ಯಾಕಂದ್ರೆ ಒಂದು ಸ್ವಲ್ಪ ಅಲ್ಲಿ ಅಂದ್ರೆ ಹುಡುಗರು ಇರ್ತಾರಲ್ರಿ ಶಾಲ್ಯಾಗ, ಡೈಲಿ ಒಂದೊಂದು ಥರ ತರ್ತಾರಂತ್ರಿ. ಅದಕ್ಕೆ ಅವನೇನು ಏನು ರೀ ಕಟ್ಬೇಕಂತೇಳಿ ಇವತ್ತು ಉಳ್ಳಾಗಡ್ಡಿ ಪಲ್ಯ ಮಾಡತ್ತೇನೆ ರೀ. ಪಲ್ಯ ಮಾಡಕ್ಕಂತೂ ಮನ್ಯಾಗ ಏನೂ ಇಲ್ಲ ರೀ. ಎಲ್ಲ ಕಾಯಿಪಲ್ಯ ಎಲ್ಲ ನಿನ್ನೆ ಮನೆ ಎಲ್ಲ ಮಾಡೀನಿ ರೀ. ಪುಂಡಿ ಪಲ್ಯ, ಆಮೇಲೆ ನಿನ್ನೆ ಬ್ಯಾಳೆ ಪಲ್ಯ ಮಾಡಿದ್ರಿ. ಉಳ್ಳಾಗಡ್ಡಿ ತಪ್ಪಲಿತ್ತು, ಹಸಿ ಉಳ್ಳಾಗಡ್ಡಿ ತಪ್ಪಲ ಅದೆಲ್ಲ ಹಾಕಿ ಬ್ಯಾಳೆ ಪಲ್ಯ ಮಾಡಿದ. ಟೇಸ್ಟ್ ಭಾರಿ ಬಂದಿತ್ತು ರೀ ಅದರದ್ದು. ಇವಾಗ ಏನು ಮಾಡ್ಬೇಕು ಗೊತ್ತಲ್ಲ ರೀ. ಅದಕ್ಕೆ ಉಳ್ಳಾಗಡ್ಡಿದು ಪಲ್ಯ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ಪಲ್ಯ ಮಾಡತ್ತೀನಿ ನೋಡಿರಿ. ಬೆಳಗ್ಗೆ ಹಸಿ ಕೊತ್ತಂಬರಿ ಬಂದಿತ್ತು ರೀ. ಮಾರ್ಕೋತ ಬಂದಿರಿ. ಈ ಕಡೆ ಡೈಲಿ ಬರ್ಕೋತ ಬರ್ತಾರೆ ರೀ. ಅದಕ್ಕೆ ನಿನ್ನೆ ತೊಗೊಂಡಿದ್ದಿಲ್ಲ ರೀ. ಅದಕ್ಕೆ ಇವತ್ತು ತೊಗೊಂಡ್ರಿ. ಹಸಿ ಕೊತ್ತಂಬರಿ ಇದ್ರೆ ಆಮೇಲೆ ಹಸಿ ಕರಿಬೇವು ಇದ್ರೆ ಪಾಣೆ ಹೊಡ್ಲಿಕ್ಕೆ ಚಂದ ರೀ. ಡೈಲಿ ಏನು ಇರ್ಬೇಕು ರೀ ಪಾಣೆ ಹೊಡ್ಯಕ್ಕೆ. ಕೊತ್ತಂಬರಿ ಇದ್ದಿತ್ತೆಲ್ಲ ನಡೀತದೆ ರೀ. ಕರಿಬೇವು ಇರ್ಬೇಕು ರೀ. ಕರಿಬೇವು ಇದ್ರೆ ಸಾರಿಗೆ ಎಲ್ಲದಕ್ಕೆ ಬರ್ತದಲ್ಲ ರೀ. ಒಣಗೆ ತಂದ್ರೆ ಭೀ ಇದು ಆಗ್ತದೆ ರೀ. ಮೊನ್ನೆ ಹೊಲ್ದಂದು ನಮ್ಮ ಮಾಮ ಹೋಗಿರ್ರಿ. ಅಂದ್ರೆ ನಮ್ಮ ನೆಗಣಿ ಗಂಡು ಹೋಗಿರ್ರಿ. ಅವರು ನಮ್ಮ ಭಾವ್ರಿ. ಅವ್ರಿಗೆ ಮಾಮನೇ ಅಂತೀನಿ ರೀ. ಯಾಕಂದ್ರೆ ಸೋದರ ಮಾವ ಆತಾರ ರೀ. ಎಲ್ಲರಿಗೆ ಮಾಮನೇ ಅಂತೀನಿ ರೀ ನಾನು. ಅವ್ರು ಹೋಗಿರು. ಅವರು ತಂದಿರ್ರಿ ಕೆರೆ ಅವ್ರ ಥರನ ಮಾಡೋಣ. ಅದಕ್ಕೆ ಅವರಿಗೆ ಬುಕ್ಳು ಜಾಸ್ತಿನೇ ತೊಗೊಂಬಂದಿರಿ. ಒಂದು ಸ್ವಲ್ಪ ಸೋಸಿ ಮಾಡಿ ಇಟ್ಟೀನಿ ರೀ ಒಣಗಂದು. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಬೇಕಾ ಚಹಾ ಇಳಿಸಿ ಮಾಡಿ ಇಟ್ಟೀನಿ ರೀ. ಹಿಂದ್ರ ಕಡೆ ಚಹಾ ಕುಡಿಬೇಕಂತೇಳಿ. ಇವಾಗ ಖಾರ ಹಾಕ್ಯಾರೆ.
ಒಂದು ಸ್ವಲ್ಪ ಇದು ಮಾಡತ್ತೀನಿ ರೀ, ಖಾರನೂ ಆಮೇಲೆ ಅರ್ಶಿಣ ಪುಡಿ ಉಪ್ಪಂತ್ರ ಹಾಕಿನಲ್ರಿ, ಎಲ್ಲ ಹಾಕಿ ಎಲ್ಲ ಇದು ಮಾಡೀನಿ ರೀ, ಅಂದ್ರೆ ಬಾಯ್ಲ್ ಮಾಡ್ಕೊಂಡೇನಿ ಎಲ್ಲ. ಇವಾಗ ಖಾರ ಉಪ್ಪು ಹಾಕ್ಯಾರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ಇವಾಗ ಶೇಂಗಾ ಕುಟ್ಟ ಇದ್ದೈತಿಲ್ರಿ, ಅದಕ್ಕೆ ಶೇಂಗಾ ಕುಟ್ಟ ಹಾಕಿಲ್ಲ. ಆಮೇಲೆ ಹಾಕೋರು ಶೇಂಗಾ ಕುಟ್ಟ ಹಾಕ್ತಾರೆ ರೀ, ಯಾಕಂದ್ರೆ ನಮ್ಮ ಮಾಮಾರಿ ಭಾಳ ಶೇಂಗಾ ಕುಟ್ಟ ಹಾಕ್ಬೇಡ ಅಂತಾರೆ ರೀ ಅವರು. ನಮ್ಮ ಯಜಮಾನ್ರು ಶೇಂಗಾ ಕುಟ್ಟ ಹಾಕ್ಬೇಡ ಅಂತಾರೆ ರೀ, ಅದಕ್ಕಾಗೆ ಶೇಂಗಾ ಕುಟ್ಟ ಹಾಕಿಲ್ರಿ. ನಾನು ಹಾಗೆ ಮಾಡಾಕತ್ತೀನಿ. ಹಾಗೆ ಅಂದ್ರೆ ನೋಡಿರಿ ಎಷ್ಟು ಭಾರಿ ಕಾಣತ್ತದ ಅಂತೇಳಿ. ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಇದು ಉಳ್ಳಾಗಡ್ಡಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ ಇರ್ಬೇಕು ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ನೋಡಿರಿ ಇದ್ರದ್ದು. ನಮ್ಮ ಪಲ್ಯ ಅಂತೂ ಇವಾಗ ರೆಡಿ ಐತ್ರಿ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆಗೆ ಇದು ಖಾರ ಒಂದು ಸ್ವಲ್ಪ ಇದು ಆಗ್ಬೇಕಲ್ರಿ, ಕುದಿಬೇಕಲ್ರಿ. ಅದಕ್ಕೆ ಖಾರ ಕುದಿಯತನ ಒಂದು ಸ್ವಲ್ಪ ಇದು ಮಾಡಿದ್ರಿ, ಮಿಕ್ಸ್ ಮಾಡಾಕತ್ತೆ ಚೆಂದಾಗಿ. ಖಾರ ಒಂದು ಸ್ವಲ್ಪ ನಮ್ಮದು ಇದು ಆಗೈತಲ್ರಿ, ಗಂಟು ಆಗ್ಯದ್ರಿ, ಪುಡಿ ಇದು ಮಾಡಿಲ್ಲರಿ ನಾನು. ನೋಡಿರಿ ಎಷ್ಟು ಭಾರಿ ಕಾಣಾಕತ್ತದ ಉಳ್ಳಾಗಡ್ಡಿ ಪಲ್ಯ ಅಂತ. ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಉಳ್ಳಾಗಡ್ಡಿ ಪಲ್ಯ. ಇವಾಗ ಇದು ತೆಗೆದಕ್ಕೆರೆ ಇವತ್ತು ನಮ್ಮ ರಾಧಿಕಾ ಆಮೇಲೆ ನಮ್ಮ ಯಜಮಾನ್ರು ಅವರು ಹೇಳಿರಿ, ಒಂದು ಸ್ವಲ್ಪ ಚೆಂದಾಗಿ ರೈಸ್ ಮಾಡಂತೇಳಿ. ರೈಸ್ ಅಂದ್ರೆ ಅನ್ನ ಮಾಡಂತೇಳಿ ಅನ್ನ ಸ್ಪೆಷಲ್ಲಾಗಿ ಅನ್ನ ಮಾಡಾಕತ್ತೀನಿ ರೀ. ಪಾಣೆ ಕೊಟ್ಟನ್ನ ರೀ, ನಾವು ಪಾಣೆ ಕೊಟ್ಟನ್ನ ಅಂತೀವಲ್ರಿ, ಅದಕ್ಕೆ ಪಾಣೆ ಕೊಟ್ಟನ್ನ ಮಾಡತ್ತೀನಿ ನೋಡಿರಿ. ಆಗಲೇ ಚಾ ಒಣಗಿ ಅಂದ್ರೆ ಪಲ್ಯ ಮಾಡಿಕೆರೆ ಚಾ ಕುಡ್ದು ಮಾಡಿ ಪಾಣೆ ಕೊಟ್ಟನ್ನ ಮಾಡೋಕೆ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಟಮಾಟಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಕಟ್ ಮಾಡಿ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ದಾಗ ಎಣ್ಣೆ ಹಾಕ್ಯಾರೆ. ಕುಕ್ಕರ್ ಒಂದು ಸ್ವಲ್ಪ ಕಾದಿತ್ತಲ್ರಿ, ಅದಕ್ಕೆ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕೊಂಡ್ಕೆರೆ ಇವಾಗ ಜೀರಿಗೆ ಹಾಕೊಂಡು ನೋಡಿರಿ, ಸಾಸ್ವೆ ಜೀರಿಗೆ ಎರಡು ಅಂದ್ರೆ ಒಂದ್ರದಾಗೆ ಮಿಕ್ಸ್ ಮಾಡಿಟ್ಟೇನಿ ರೀ. ಅದಕ್ಕೆ ಸಾಸ್ವೆ ಜೀರಿಗೆ ಹಾಕೊಂಡೆ ನೋಡಿರಿ. ಸಾಸ್ವೆ ಜೀರಿಗೆ ಕುದಿಯಾಗತ್ತವ್ರಿ, ಕುದಿಯಾಗತ್ತನ ಕಡಿಪತ್ತ ಹಾಕೊಂಡ್ರಿ. ಹಸಿ ಕಡಿಪತ್ತ ಐತ್ರಿ, ನಮ್ಮ ಮಾಮ ತಂದಿರತ್ತೆ ಹೇಳ್ದಲ್ರಿ, ಅದು ಹಾಕ್ಕೊಂಡು ಇವಾಗ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ, ಉಳ್ಳಾಗಡ್ಡಿ ಹಾಕೊಳಗತ್ತೀನಿ ನೋಡಿರಿ. ಒಂದು ಸ್ವಲ್ಪ ಮೊದಲ ಟಮಾಟಿ ಆಮೇಲೆ ಹಾಕೋತೀನಿ ರೀ, ಟಮಾಟಿ ಜಲ್ದಿ ಮೆತ್ತಗಾತಾವ್ರಿ, ಅದಕ್ಕೆ ಇಂದ್ರ ಕಡೆ ಹಾಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಮೊದಲ ಚೆಂದಾಗಿ ಫ್ರೈ ಮಾಡೋಣ ಅಂತೇಳಿ ಮಾಡ್ಲತ್ತೀನಿ ನೋಡಿರಿ. ಗ್ಯಾಸ್ ಇದು ಓಟಿಟ್ಟಿನಲ್ರಿ ಗ್ಯಾಸ, ಅದಕ್ಕೆ ಜಲ್ದಿ ಎಣ್ಣೆ ಕಾವಾಗೈತ್ರಿ. ಜಲ್ದಿ ಕಾವಾಗ್ಯದ ಅಂತೇಳಿ ನನಗೆ ಜಲ್ದಿ ಆಗೋದೇ ಬೇಕಾಗಿತ್ತು ರೀ, ಜಲ್ದಿ ಪಟ ಮಾಡ್ಬೇಕಂತೇಳಿ. ಮೊದಲೇ ಮಾಡಾಗತ್ತ ರೀ, ಮಳೆ ಬರತ್ತವ ಮ್ಯಾಲ, ಅದ್ರ ಕಾಲಾಗೆ ಜಲ್ದಿ ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು. ಬಾಂಡೆ ಏನು ಯಾವಾಗೂ ತಿಕ್ಕಿದ್ರೆ ನಡೀತದೆ ರೀ, ಅದಕ್ಕೆ ಬಟ್ಟೆ ಒಗಿಬೇಕು. ಬಟ್ಟೆ ಜಲ್ದಿ ಒಗ್ದೇವು ಅಂದ್ರೆ ಜಲ್ದಿ ಒಣಗ್ತಾವೆ, ಗಾಳಿ ಆಡ್ತಾವ ಅಂಥೇಳಿ ಬಟ್ಟೆ ಒಗ್ದಂಗೆ ರೀ ಜಲ್ದಿ. ಆಮೇಲೆ ಇದಿಷ್ಟು ಚೆಂದಾಗಿ ಫ್ರೈ ಮಾಡಾಕತ್ತೀನಿ ರೀ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೆಂಪು ಆಗ್ಬೇಕಲ್ರಿ, ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮೆತ್ತಗಾಗ್ತದ. ಆದ ಬಳಿಕ ಇವಾಗ ನೋಡಿರಿ ನಾನು ಫುಲ್ ಹಿಂಗೆ ಇದ್ರಲ್ಲೇ ಇಟ್ಟೀನಿ ರೀ, ಗ್ಯಾಸ ಒತ್ತಿಟ್ಟೀನಿ. ಆಮೇಲೆ ಟಮಾಟಿ ಹಾಕೊಳಗತ್ತೀನಿ ನೋಡಿರಿ, ಸಣ್ಣ ಕಟ್ ಮಾಡ್ಕೊಂಡೀನಿ ರೀ. ಇದು ಕಟ್ ಮಾಡೋ ಮಿಷಿನ್ ತೊಗೊಂಡಿವಲ್ರಿ, ಅದು ಇದ್ರದ್ದು ಅಂದ್ರೆ ಕಟ್ ಮಾಡೋದು ಕೈಯಾಗಿ ಹಿಡಿದು ಕತ್ರಿ ನಮ್ಮನೆ ಐತ್ರಿ, ಅದು ಜಲ್ದಿನೇ ಕಟ್ ಆಗ್ತದೆ ರೀ, ಭಾಳ ಅಂದ್ರೆ ಭಾಳ ಜಲ್ದಿ ಲಗೇಜ್ ನೋಡಿದ್ರೆ ಕಟ್ ಆಗ್ತದೆ ರೀ ಅದು. ಅದ್ರ ಕಾಲಾಗೆ ಅದರಲ್ಲೇ ಪಟ್ ಅಂತೇಳಿ ಕಟ್ ಮಾಡಿದ್ರಿ. ನಾನೇ ಮೊನ್ನೆ ಇಲ್ಲಿ ಗಾಡಿ ಮೇಲೆ ಮಾರ್ಕೋತ ಬಂದಿರೋ ₹100 ಕೊಟ್ಟು ತೊಗೊಂಡಿದ್ರಿ. ಭಾಳ ಅಂದ್ರೆ ಭಾಳ ಜಲ್ದಿ ಈಸಿ ಆಗತ್ತೆ ನೋಡ್ರಿ ನನಗಂತೂ ಕಟ್ ಮಾಡೋದಂತೂ. ಪಲ್ಯ ಆಗಲಿ ಯಾವುದೇ ಆಗಲಿ ಏನೇ ಆದ್ರೂ ಭೀ ಅದರಲ್ಲಿ ಜಲ್ದಿ ಕಟ್ ಆಗ್ತದೆ ರೀ. ಅದಕ್ಕಾಗೆ ಈಗಾದ್ರೂ ಭೀ ನಾನು ಜಲ್ದಿ ಪಟ್ ಅಂತೇಳಿ ಕಟ್ ಮಾಡ್ಕೊಂಡ್ರಿ ಅನ್ನ ಮಾಡ್ಬೇಕಂತೇಳಿ. ಇವಾಗ ಅನ್ನ ಮಾಡ್ತೀನಿ ರೀ. ಅನ್ನ ಮಾಡಿಕೆರೆ ಒಂದು ಸ್ವಲ್ಪ ಅದಕ್ಕೆ ಅರ್ಶಿಣ ಪುಡಿ ಆಮೇಲೆ ಎಲ್ಲ ಪಾಣೆ ಹೊಡೆದ ಬಳಿಕ ಅರ್ಶಿಣ ಪುಡಿ ರೀ, ಅರ್ಶಿಣ ಪುಡಿನೂ ಆಗಿತ್ತು, ಇದ್ದಷ್ಟು ಎಷ್ಟಿತ್ತಲ್ಲ ಅಷ್ಟು ಒಟ್ಟು ಹಾಕಿದೆ ನೋಡಿರಿ. ಇವಾಗ ಹಾಕ್ಯಾರ. ಇವಾಗ ಮೆಣ್ಸಿನ್ಕಾಯಿ ಹಾಕಿದ್ದೇವಲ್ರಿ, ಅಂದ್ರೆ ಭೀ ಮ್ಯಾಲ ಒಂದು ಸ್ವಲ್ಪ ಖಾರ ಹಾಕ್ತೀನಿ ರೀ ನಾನು, ಅಷ್ಟೇ ಸ್ವಲ್ಪ ರೀ, ಜಾಸ್ತಿ ಹಾಕಂಗಿಲ್ಲ. ಮೆಣ್ಸಿನ್ಕಾಯಿ ಹಾಕಿದವಲ್ರಿ, ಅದಕ್ಕೆ ಮೊದಲೇ ಎಲ್ಲರಿಗೆ ಬಾಯಿ ಬಂದದ್ರಿ, ಬಾಯಿಗೆ ಅಂದ್ರೆ ಗುಳ್ಳಿ ಬರ್ತಾವ್ರಿ ಬಾಯಿಗೆ, ಅದಕ್ಕೆ ಬಾಯಿ ಬಂದವ ಅಂತೀವ್ರಿ ನಾವು. ನಮ್ಮ ಯಜಮಾನ್ರಿಗೆ ಆಮೇಲೆ ನನಗೆ ಆಮೇಲೆ ರಾಯಣ್ಣಗೆ ನಿನ್ನೆ ಒಂದು ಸ್ವಲ್ಪ ಪಲ್ಯ ಖಾರ ಆಗಿತ್ತು ರೀ, ಅದಕ್ಕೆ ಪಲ್ಯನೂ ಖಾರ ಆಗಿತ್ತು ಮಮ್ಮಿ ಅಂತ ಹೇಳತ್ತಿದ್ವಿ ಅವ ಸಾಲಿ ಬಿಟ್ಟು ಬರೋಣ. ಅದಕ್ಕೆ ಆಯ್ತು ತಗೋಪ್ಪ ನಾಳೆಗೆ ಸ್ವಲ್ಪ ಹಾಕ್ತೀನಿ ಅಂತೇಳಿ ಇವತ್ತು ಸ್ವಲ್ಪ ಹಾಕ್ಲಾಗತ್ತೀನಿ ರೀ ನಾನು. ಏನರ ಒಂದು ಹೇಳ್ಬೇಕಾಗ್ತದೆ ರೀ ಅವರಿಗೆ, ಇಲ್ಲಿಕಂದ್ರೆ ಮತ್ತೆ ಇಂದ್ರ ಕಡೆಗೆ ಖಾರ ಮಾಡಿದೆ ಹಾಂಗೆ ಮಾಡಿದೆ ಅಂತಾರೆ ಅವರು. ಆಮೇಲೆ ಹಸಿ ಕೊತ್ತಂಬರಿ ಹಾಕ್ಯಾರೆ. ಇವಾಗ ಸ್ಪೆಷಲಾಗಿ ಅನ್ನ ಮಾಡತ್ತೀವಿ ನೋಡಿರಿ, ಪಾಣೆ ಕೊಟ್ಟ ಅನ್ನ, ರೈಸ್ ಅಂತಾರೆ ರೀ, ಮಸಾಲ ರೈಸ್ ಅಂತಾರೆ. ನಾವು ಪಾಣೆ ಕೊಟ್ಟ ಅಂತ ಅನ್ನ ಅಂತೀವಿ ರೀ ಜಾಸ್ತಿ, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಬರೀ ಪಾಣೆ ಕೊಟ್ಟ ಅನ್ನ ಹಿಂಗೆ ಅಂತೀವಿ ರೀ. ಮಸಾಲ ರೈಸ್ ಅನ್ಬೋದು ರೀ. ಇದಕ್ಕೆ ಚೆಂದಾಗಿ ಮಾಡತ್ತೀನಿ ರೀ ನಾನು. ಒಂದು ಸ್ವಲ್ಪ ಇದಕ್ಕೆ ಬಿರಿಯಾನಿ ಮಸಾಲೆ ಇರೋದಿತ್ತು ರೀ, ಒಂದು ಇದ್ದಿತ್ತಲ್ರಿ, ಅದಕ್ಕೆ ಬಿಟ್ರಿ ನಾನು. ಆಮೇಲೆ ಒಂದು ಚರಿಗ್ಯಾಸು ನೀರು ಹಾಕಿದ್ರಿ, ಒಂದು ಸಣ್ಣ ಚರಿಗೆ ಅದಲ್ರಿ, ಆ ಚರಿಗ್ಯಾಸು ನೀರು ಹಾಕಿದೆ, ಅಕ್ಕಿ ಎಳದು ಹಾಕಿದಲ್ರಿ, ಮೇಲೆ ಒಂದು ಸ್ವಲ್ಪ ಒಂದು ಕಪ್ಪಿನಾಸು ಹಾಕಿದ್ವಿ ನೋಡಿರಿ. ಹಾಕಿ ಇವಾಗ ಗ್ಯಾಸ ಓಟಿಟ್ರಿ,
ಯಾಕಂದ್ರೆ ಒಂದು ಸ್ವಲ್ಪ ಕುದಿಬೇಕಲ್ರಿ ನೀರು ಕಳ ಅಂಥೇಳಿ. ನೋಡಿರಿ ಈಗ ಸಣ್ಣ ಕುದಿಯಾಗತ್ತದ. ಆಮೇಲೆ ಇದಕ್ಕೆ ಇವಾಗ ಉಪ್ಪು ಹಾಕಿದ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕಲಿಲ್ಲ ರೀ, ಅಷ್ಟೇ ಸ್ವಲ್ಪ ನೋಡಿ ಹಾಕಿದ್ರಿ. ಹಾಕ್ಯಾರ ಇದಕ್ಕೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ತಿರುವಾಡ್ತೀನಿ ರೀ, ಉಪ್ಪೆಲ್ಲ ಕರಗಂಗೆ ಮಾಡಂಗೆ ತಿರುವಾಡ್ಕೆರೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕುದಿಯತನ ಬಿಡ್ಬೇಕು ರೀ ನೀರು. ಕುದಿಯತನ ಬಿಟ್ಕೆರೆ ಆಮೇಲೆ ನಾ ಏನು ಅಕ್ಕಿ ಒಂದು ಸ್ವಲ್ಪ ಹಸನ್ ಮಾಡಿ ಇದು ಮಾಡ್ಕೆರೆ ನೆನೆ ಇಟ್ಟಿದ್ರಿ. ನೆನೆ ಇಟ್ಟು ಬಳಕ ಇವಾಗ ತೊಳ್ಕೊಂಡು ಮಾಡಿ ನೆನೆ ಇಟ್ಟಿದಲ್ರಿ, ಒಂದು ಪಾಣೆ ಹೊಡ್ಯೋ ಕೆಳಗೆ ಪಾಣೆ ಹೊಡ್ಯೋ ಕೆಳಗೆ ನೆನೆ ಇಡ್ತೀನಿ ರೀ. ನೆನೆ ಇಟ್ಟು ನೀರು ಕಳ ಕುದಿಯೋ ಕೆಳಗೆ ಅಕ್ಕಿ ಹಾಕ್ತೀನಿ ರೀ ನಾನು. ನೋಡಿರಿ ಇವಾಗ ಹಾಕ್ಲಾಗತ್ತೀನಿ ನೋಡಿರಿ, ನೆನೆ ಇಟ್ಟು ಅಕ್ಕಿ ಇವಾಗ ಹಾಕ್ಲಾಗತ್ತೀನಿ ರೀ. ಇವಾಗ ಅಂದ್ರೆ ಒಂದು ಸ್ವಲ್ಪ ಉದೂರು ಆಗ್ತದ್ರಿ, ಚಂದ ಆಗ್ತದ್ರಿ ಅನ್ನ. ಅದ್ರ ಕೆಳಗೆ ನಾನು ನೆನೆ ಇಟ್ಟು ಅನ್ನ ಮಾಡ್ತೀನಿ ರೀ ಯಾವಾಗೂ. ಹೀಗೆ ಅಲ್ಲ, ಯಾವಾಗೂ ಅನ್ನ ನೆನೆ ಇಟ್ಟೆ ಮಾಡ್ತೀನಿ ರೀ ನಾನು. ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೇವಲ್ಲ ಅಳತಿದಿಂದ ನೀರು ಹಾಕೋಬೇಕು ರೀ. ಅಕ್ಕಿ ಮೊದಲೇ ನೆನೆ ಇಟ್ಟಿರ್ತೀವಲ್ಲ ರೀ, ಮೊದಲೇ ಅಕ್ಕಿ ನೆಂದಿರ್ತವ, ಅಷ್ಟೇ ನೀರಿನಾಗ ಅನ್ನ ಚೆಂದಾಗಿ ಉದೂರಾಗಿ ಸಾಫ್ಟಾಗಿ ಮಸ್ತಾಗಿ ಬರ್ತೈತೆ ರೀ ಅನ್ನ. ಬೇಕಾದ್ರೆ ನೀವು ಟ್ರೈ ಮಾಡಿರಿ, ನೋಡಿರಿ ನೀವು, ಭಾಳ ಅಂದ್ರೆ ಭಾಳ ಭಾರಿ ಆಗ್ತದ್ರಿ ಅನ್ನ. ಇವಾಗ ಕುಕ್ಕರ್ ಡಕ್ಕನ್ ಹಾಕ್ಲಾಗತ್ತೀನಿ ರೀ. ಕುಕ್ಕರ್ ಡಕ್ಕನ್ನ ನೋಡಿ ಮಾಡಿ ಹಾಕ್ಲಾಗತ್ತೀನಿ ರೀ, ಯಾಕಂದ್ರೆ ಮೊನ್ನೆ ಒಂದು ಸಲ ಹಾಕ್ಯಾರೆ ಎಲ್ಲ ಇದು ಆಗಿತ್ತು ರೀ, ಅದು ಹವಾ ಹೋಗಿತ್ತು ತಟ್ಟೆ ಸೈಡಿಂದು. ಎಲ್ಲ ಅನ್ನ ಆ ಕಡೆ ಇಟ್ಟು ನೋಡ್ರಿ, ಅನ್ನ ಆಗೋಣ ಒಂದು ಸೀಟಿ ಹೊಡೆಸದ, ಒಂದೇ ಸೀಟ್ಯಾಗ ಅನ್ನ ಆಗ್ತದೆ ರೀ. ಅಕ್ಕಿ ನೆನೆ ಇಟ್ಟಿರ್ತೀವಲ್ಲ ಅದಕ್ಕೆ ಒಂದೇ ಸೀಟ್ಯಾಗ ಅನ್ನ ಆಗ್ತದೆ ರೀ. ಅನ್ನ ಮಾಡಿದ ಬಳಿಕ ಅನ್ನ ಅದು ಸೀಟಿ ಹೊಡೆತನ ಹಿಟ್ಟು ನಾದ್ಕೊಂಡ್ರಿ ನಾನು. ನೋಡಿರಿ ಇಲ್ಲಿ ಒಂದು 5-6 ರೊಟ್ಟಿ ಆಗಷ್ಟು ಹಿಟ್ಟು ನಾದ್ಕೊಂಡಿನಿ. ನಿನ್ನೆ ರೊಟ್ಟಿ ಬಡ್ದಿದ್ರಿ, ಮೊನ್ನೆ ರೊಟ್ಟಿ ಹ್ಯಾಂಗೆ ಬಡ್ದಿನಿ ಹಂಗೆ ಅದಾವ್ರಿ ಮೊನ್ನೆ ರೊಟ್ಟಿ. ಅದ್ರ ಕಾಲಾಗೆ ಸ್ವಲ್ಪ ಹಿಟ್ಟು ನಾದ್ಕೊಂಡಿನಿ ರೀ, ಅದಿಷ್ಟೇ ಮಾಡಬೇಕು ಬಿಸಿ ಬಿಸಿ ಅಂತೇಳಿ, ರಾಣ ಕಟ್ಕೊಂಡು ಹೋಗ್ಲಕ್ಕ ಅಂತೇಳಿ. ಚಪಾತಿ ಮಾಡ್ತೀನಿ ಅದನ್ನು ಬ್ಯಾಡ ಅಂದ್ರಿ ಅವ, ಅದ್ರ ಕಾಲಾಗೆ ರೊಟ್ಟಿ ಮಾಡಾಕತ್ತೀನಿ ರೀ ಮೆತ್ತಾನು. ಯಾಕಂದ್ರೆ ಮೊನ್ನೆ 2-3 ದಿನ ಆಯ್ತು ರೀ ಅವ್ನಿಗೆ ಚಪಾತಿನೇ ಕಟ್ಟಾಗತ್ತೀನಿ. ಮೊನ್ನೆ ಒಂದು ಸಲ ರೊಟ್ಟಿ ಬಡ್ದಿದ್ದ, ಅವನಿಗೆ ತಿಳಿ ಕಡಿ ಚಪಾತಿ ಮಾಡಿದ್ರಿ. ರೊಟ್ಟಿ ಹೊಲ ಚಪಾತಿ ಬೇಕು ಅತ್ತೆ ಅಂದ್ರಿ, ಅದಕ್ಕೆ ಚಪಾತಿನೇ ಮಾಡಿದ್ರಿ ಅವನಿಗೆ. ಆಮೇಲೆ ಇವತ್ತು ರೊಟ್ಟಿ ಬಿಡಾಗತ್ತೇನೆ ರೀ, ಏನು ಬೇಗ. ಅದಕ್ಕೆ ನಾನು ಪಟಕ್ಕನೆ ಹಿಟ್ಟು ನಾದ್ಕೊಂಡು ರೊಟ್ಟಿ ಬಿಡಾಗತ್ತೀನಿ ನೋಡಿರಿ. ಹೊರಗಂತರೂ ಕಂಡಪಟ್ಟಿ ಮಾಡಾಗೈತ್ರಿ. ಮಳೆ ಬರೋದು ಮಳೆ ಬರಂಗೆ ಕಾಣ್ತದೆ ರೀ. ನಿನ್ನೆ ಒಂದು ಸ್ವಲ್ಪ ಸಂಜೆ ಆಳಿಗೆ ಬಂದಿತ್ತು, ಆಮೇಲೆ ಇವತ್ತು ಬರಂಗೆ ಕಾಣ್ತದೆ ರೀ. ಯಾಕಂದ್ರೆ ಮಾಡಿ ಜಾಸ್ತಿ ಆಗೈತೆ ರೀ ಮುಂಜಾನೆ ಹಿಡಿದು. ಮುಂಜಾನೆ ಹೇಳತ್ಲೆ ತಂಪಗೆ ಹವಾ ಬಿಟ್ಟೈತೆ ನೋಡಿರಿ. ಭಾಳ ಅಂದ್ರೆ ಭಾಳ ಮಾಡಾಯ್ತಂದ್ರೆ ಮಳೆ ಬರಲೇಬೇಕು ರೀ. ಈಗ ಈ ವರ್ಷ ಅಂತೂ ಮಳೆ ಹೇಳೇಬೇಡ್ರಿ, ಒಟ್ಟು ಮಳೆನೇ ಇಲ್ಲ. ಎಲ್ಲ ಬೆಳೆಯತ್ತೆಲ್ಲ ಇನ್ನೂ ಎಷ್ಟದ ಅಷ್ಟೇ ಅದ. ಇಟ್ಟಡಿಗೆ ಬೆಳೆ ಬರೋದಿತ್ತಂದ್ರೆ ಮೊಳಕಾಲ ಮ್ಯಾಲೆ ಬೆಳೆ ಬರ್ತೀವಿ ರೀ. ಒಟ್ಟು ಬೆಳೆನೇ ಇಲ್ಲ, ಏನೂ ಇಲ್ಲ, ಕಬ್ಬಿ ನೀರಿಲ್ಲ, ಏನೂ ಇಲ್ಲ. ಈ ಸಲ ನಮ್ಮ ಯಜಮಾನ್ರು ಕಬ್ಬಿ ಹಿಡ್ದಾರ ರೀ, ಏನೇನು ಆಗ್ತಾವೇನು ರೀ ಕಬ್ಬಿ ನೀರಿತ್ತಂದ್ರೆ ವಜನ್ ಭಾರಿ ಬರ್ತದೆ ರೀ. ಕಬ್ಬಿ ನೀರೇ ಇಲ್ಲ, ಏನೂ ಇಲ್ಲ. ಅದ್ರಕ್ಕೆಲ್ಲ ಮಳೆ ಬತ್ತಂದ್ರೆ ಕಬ್ಬು ಚಂದ ಹೇಳ್ತಾವ್ರಿ, ಇಲ್ಲಿಕಂದ್ರೆ ಅಟ್ಟೆ ಸಣ್ಣ ಇರ್ತಾವ್ರಿ ಕಬ್ಬು ಈ ಸಲ. ನೋಡಿರಿ ಬಿಸಿ ಬಿಸಿ ರೊಟ್ಟಿ ನೋಡೋದ್ರಾಗ ನಾವಂತ್ರ ತಳಗೆ ಆಲಿ ಅಥವಾ ನಾವು ಕಿಚನ್ ಕಟ್ಟಿ ಮೇಲೆ ಬಡಿಯೋದಲ್ರಿ, ಯಾವಾಗೂ ರೊಟ್ಟಿ ಒಂದೇ ಸೈಜ, ಆಮೇಲೆ ಒಂದೇ ತೆಳ್ಳಗೆ ಬಡಿತೀನಿ ರೀ ನಾನು. ನಾವು ಸ್ವಲ್ಪ ದಪ್ಪ ಮಾಡಿದೆ ಅಂದ್ರೆ ನಮ್ಮ ಮನೆಗೆ ಯಾರೂ ಊಟನೇ ಮಾಡಲ್ರಿ ದಪ್ಪನ ರೊಟ್ಟಿ. ಅದಕ್ಕೆ ನಮಗೆ ತೆಳ್ಳಗೆ ಬೇಕು ರೀ ರೊಟ್ಟಿ. ಆಮೇಲೆ ತೆಮೆಗೆ ಕಟಿ ಆಗ್ಬೇಕು ರೀ ಅವು. ನಮ್ಮ ಯಜಮಾನ್ರಿಗಂತೂ ತೆಮೆಗೆ ಕಟಿ ಅದಂದ್ರೆ ಅವ್ರಂತೂ ನಾ ರೊಟ್ಟಿ ತೆಳ್ಳಗೆ ರೊಟ್ಟಿ ಮಾಡ್ದಂದ್ರೆ ಅವ್ರು ತೆಮೆಗೆ ಕಟಿ ಮಾಡ್ಕೊಂಡು ಉಣ್ತಾರೆ ರೀ. ಹೇಳ್ತಾರೆ ರೀ ಅವ್ರು ತೆಮೆಗೆ ಕಟಿ ಮಾಡಂತೇಳಿ. ಅದಕ್ಕೆ ನಾನೇ ಚಿಕ್ಕೋಳಿಗೆ ಅಂತೇಳಿ ಮೆತ್ತಗೆ ಮಾಡ್ತೀನಿ ರೀ. ಆಮೇಲೆ ಎಲ್ಲ ಒಲೆ ಆರಿಸ್ಬಳಕ ಗ್ಯಾಸ್ ಆರಿಸ್ಬಳಕ ಅವಾಗ ಕಟಿ ಮಾಡ್ತೀನಿ ರೀ 1-2 ಅವ್ರಿಗೆ. ಕಟಿ ಚಂದ ಹತ್ತವ್ರಿ ಕುರು ಅಂತೇಳಿ. ಅವನು ರೆಡಿ ಆಲತ್ತಿದ್ರು ರಾಯಣ, ಬೂಟ್ ಹಾಕೊಳ್ಳೋದು, ಆಮೇಲೆ ನೀರಿನ ಬಾಟ್ಲಿ ತುಂಬ್ಕೊಳ್ಳೋದು ಮಾಡ್ಲಾಗತ್ತಿದ್ರಿ. ನಾನು ತಳಗ ಡಬ್ಬ್ಯಾಗ ಪಲ್ಯ ಇಟ್ಟಿದ್ರಿ. ಪಲ್ಯ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ಐತಲ್ರಿ, ಅದು ಹಾಕಿಟ್ಟಿದ್ದ. ಹಾಕ್ಯಾರೆ ಆಮೇಲೆ ರೊಟ್ಟಿ ಆಗೋಣ, ರೊಟ್ಟಿ ಮುರಿದು ಹಾಕ್ಬೇಕಂತೇಳಿ ರೊಟ್ಟಿನ ಇದು ಮಾಡಾಕತ್ತೀರಿ. ನಾ ಎಬ್ಸಗತ್ತಿದಲ್ರಿ, ಅದಕ್ಕೆ ಅವನು ಇಲ್ಲೇ ನಮ್ಮ ಮನೆ ಬಾಜು ಚುಕ್ಕೋಳು ಹೋಗ್ತಾವ್ರಿ, ಕೇಳ್ಕೊಂಬರಕ್ಕೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಹೋಗಪ್ಪ ಅಂತೇಳಿ ಕಳಿಸಿದ್ರಿ ಅವನಿಗೆ. ಇನ್ನು ಒಳಗೆ ಬೂಟ್ ಹಾಕೊಳಗತ್ತಾನ ರೀ, ಹೋಗಂದ್ರೆ ಭೀ ಅವ್ರು ಬಿಟ್ಟು ಹೋದ್ರಂದ್ರೆ ಇಂದ್ರ ಕಡೆ ಒಬ್ಬ ಆತಾನ ರೀ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ರಿ, ದೂರ ಆಗ್ತದೆ ರೀ. ಅದ್ರ ಕಾಲಾಗೆ ಅವ್ರು ಹೋಗೋದ್ರಾಗ ಹೋಗಿ ನೋಡ್ಕೊಂಬ ಅಂದ್ರೆ ಹೋಗೋ ಕಡೆ ಕರ್ಕೊಂಡು ಹೋಗ್ತಾರೆ ರೀ ಅವನಿಗೆ. ಇವತ್ತೆಲ್ರಿ ಡೈಲಿ ಕರ್ಕೊಂಡು ಹೋಗ್ತಾರೆ ರೀ ಅವನಿಗೆ, ಯಾಕಂದ್ರೆ ಇವ ಸಣ್ಣ ಆತನ, ಅವ್ರು ದೊಡ್ಡವ್ರು ಇರ್ತಾರಲ್ರಿ, ಅದಕ್ಕೆ ನೋಡಿ ಮಾಡಿ ಕರ್ಕೊಂಡು ಹೋಗ್ತಾರೆ ರೀ. ನಮ್ಮ ಮನ್ಯಾಗ ರೊಟ್ಟಿ ಭಾಳ ಕೂತಾವ ನೋಡ್ರಿ ಫ್ರೆಂಡ್ಸ, ಅದಕ್ಕೆ ಸ್ವಲ್ಪ ರೊಟ್ಟಿ ಬಡಿಯತ್ತೀನಿ ನಾನು. ಈಗಿನ ಪುರ್ತಕ್ಕಾದ್ರೆ ಸಾಕು. ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅವು ಬಿಸಿಲು ಬಿತ್ತಂದ್ರೆ ಒಂದು ಸ್ವಲ್ಪ ಮ್ಯಾಲೆ ಪತ್ರ ಮೇಲೆ ಇಟ್ಟಂದ್ರೆ ಕಟಿ ಆತಾವ್ರಿ. ಬಿಸಿಲು ಬಿತ್ತಂದ್ರೆ ಪತ್ರ ಮೇಲೆ ಇಟ್ಟಂದ್ರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗೈತಲ್ರಿ, ಅದಕ್ಕೆ ಜಾಸ್ತಿ ರೊಟ್ಟಿ ಬಡದಂದ್ರೆ ಬುರುಸಾತಾವ್ರಿ ರೊಟ್ಟಿ. ಉಳ್ಳಿಲ್ಲ ಅಂದ್ರೆ ಅಟ್ಟೆ ಇಟ್ಟೇವಂದ್ರೆ, ಆಮೇಲೆ ಮನ್ಯಾಗ ಇಟ್ಟಲ್ಲೇ ಆರ್ಯಾಕ್ದ್ರೆ ಭೀ ಬುರುಸಾತಾವ್ರಿ. ಬಿಸಿಲಿಗೆ ಚಂದ ಇಟ್ಟೇವಂದ್ರೆ ಕಟಿ ಚಂದ ಆತಾವ್ರಿ. ಬಿಸಿಲೇ ಇಲ್ರಿ ಹ್ಯಾ ಮಾಡೋದು ಅಂತ ಹೇಳ್ತಿದ್ರಿ. ನೋಡ್ರಿ ಅಲ್ಲಿ ಒಳಗೆ ಎಷ್ಟು ಅದಾವಂತೇಳಿ ಕಾಣಾಕತ್ತವ್ರಿ. ಅಷ್ಟು ರೊಟ್ಟಿ ಅದಾವ್ರಿ, ಅಷ್ಟು ರೊಟ್ಟಿನ ಊಟನೇ ಮಾಡಲ್ಗ್ಯಾರ ರೀ ಅವರು. ನಿನ್ನೆ 1-2 ರೊಟ್ಟಿ ಊಟ ಮಾಡ್ಯಾರ ರೀ ಮಾಮ.
ಕಟ್ಟಿ ಬಿದ್ದೀವಿ ನೋಡ್ಕೆರೆ. ಆಮೇಲೆ ಮೆತ್ತಗಿದ್ದು ಅಂತೇಳಿ ಬಿಟ್ರಿ ಅವರು. ಕಟ್ಟಿ ಮಾಡ್ಬೇಕಾದ್ರೆ ಬಿಸಿಲು ಒಂದು ಬೀಳಲಾಗೈತಿ. ಬಿಸಿಲು ಬಿತ್ತಂದ್ರೆ ಭಾಳ ಚಂದ ಕಟ್ಟಿ ಆತಾವ ರೊಟ್ಟಿ ನಮ್ಮ ಅಂದರು. ಮೊದಲೇ ತಳ್ಳಗೆ ಮಾಡ್ತೇವಲ್ರಿ, ಅದಕ್ಕೆ ಚಂದ ಆತಾವ ರೊಟ್ಟಿ. ಇವತ್ತಂತ್ರ ಸ್ಪೆಷಲ್ ನೋಡಿರಿ, ಎಲ್ಲರಿಗೂ ಒಂದೊಂದು ಐಟಮ್ ಮಾಡಿಬಿಟ್ವಿ. ಆಮೇಲೆ ನಮ್ಮ ಮಾಮ ಆಮೇಲೆ ರಾಧಿಕಾ ಹೇಳಿದ್ರು ಅನ್ನ ಮಾಡಂತೇಳಿ. ಅವ್ರಿಗೆ ಅನ್ನ ಮಾಡ್ದೆ. ಆಮೇಲೆ ರಾಣಗೆ ರೊಟ್ಟಿ ಆಮೇಲೆ ಪಲ್ಯ ಮಾಡಿದ್ರಿ. ನಾವೇನು ಮಾಡ್ಕೋಬೇಕ್ರಿ, ನಾವು ಏನು ನಮ್ಗೆ ಅವ್ರಿಗೇನು ಮಾಡ್ತೇವಲ್ಲ ನಾವು ಅದೇ ಉಣ್ಬೇಕ್ರಿ. ಯಾಕಂದ್ರೆ ನಮ್ಗೇನು ಇಷ್ಟ ಬರ್ತದೆ ಅದು ಮಾಡಂಗಿಲ್ಲ ರೀ. ಅವ್ರಿಗೇನು ಇಷ್ಟ ಇರ್ತದೆ ಅದೇ ಮಾಡ್ತೀವಿ ರೀ ನಾವು. ಇವತ್ತಿನ ವ್ಲಾಗ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.